ಈ ಮೂರ್ಖ ಅರ್ಜುನ ಇಲ್ಲಿಗ್ಯಾಕೆ ಬಂದ? ಮಾಮಾಶ್ರೀ, ನನಗೇನ್ ಅನಿಸ್ತಾ ಇದೆ ಅಂದ್ರೆ ಈ ಕ್ಷಣದಲ್ಲೇ ಇವನು ಪ್ರಾಣ ತೆಗಿಬೇಕು ಅಂತ. ಶಾಂತಿ ದುರ್ಯೋಧನ, ಈ ಸಮಯದಲ್ಲಿ ನಮ್ಗಿರೋ ಒಂದೇ ಗುರಿ ಅಂದ್ರೆ ಸುಭದ್ರಾ ಜೊತೆ ನಿನ್ನ ಮದುವೆ. ಇದಕ್ಕೆ ಅಡ್ಡಗೋಡೆ ಆಗಿದ್ದಿದ್ದೇ ಆ ಕೃಷ್ಣ. ಅವನು ಕಾರಾಗೃಹದಲ್ಲಿ ಬಂದೇ ಆಗಿದ್ದಾನೆ. ಇನ್ನು ಇವನ ಅರ್ಜುನ, ಇವನ ವಿಷಯ ನಾನು ನೋಡ್ಕೋತೀನಿ. ನೀನು ಶಾಂತವಾಗಿರು. ಶ್ರೀ ರಾಧೆಗೆ ನನ್ನ ಪ್ರಣಾಮಗಳು. ನೀವಿದೇನ್ ಹೇಳ್ತಿದ್ದೀರಾ ಅರ್ಜುನ? ಏನಾದ್ರೂ ಜಗತ್ತು ಶ್ರೀಕೃಷ್ಣನನ್ನ ಮಾಧವ ಅಂದ್ರೆ ಅವರ ಆಪ್ತ ಗೆಳತಿನ ರಾಧೆ ಅನ್ನುತ್ತೆ. ಶ್ರೀರಾಧೆ ಅಂತಾನೆ ಅನ್ನೋದಲ್ವಾ? ಎಷ್ಟು ಮಾಧವನ ವಿಷಯ ಕೇಳಿದೀನೋ ಅಷ್ಟೇ ನಿಮ್ಮ ವಿಷಯನೂ ಕೇಳಿದ್ದೀನಿ. ಹಾಗೂ ಇವತ್ತು ನಿಮ್ಮನ್ನ ನೋಡಿ ನನ್ನ ಮನಸ್ಸು ಮತ್ತು ಆತ್ಮ ಧನ್ಯವಾಗೋಯ್ತು. ನನಗೂ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು. ಪ್ರಣಾಮಗಳು ಬಲರಾಮಣ್ಣ. ಬಾ ಅರ್ಜುನ, ದ್ವಾರಕಾಗೆ ಸ್ವಾಗತ. ಆದ್ರೆ ಇದ್ದಕ್ಕಿದ್ದ ಹಾಗೆ ನೀನು ಇಲ್ಲಿ? ಮಾಧವ ಹೇಳಿದ್ರು ನಮ್ಮ ಮುಂದಿನ ಭೇಟಿ ಇಲ್ಲೇ ದ್ವಾರಕಾದಲ್ಲಾಗುತ್ತೆ ಅಂತ. ನನಗೆ ಅವರಿಲ್ದೇ ಇರಕ್ಕಾಗ್ಲಿಲ್ಲ, ಅದಕ್ಕೆ ಅವರನ್ನು ನೋಡೋದಕ್ಕೆ ಬಂದ್ಬಿಟ್ಟೆ. ಒಳ್ಳೇದೇ ಆಯ್ತು. ಸುಭದ್ರಾ, ಅರ್ಜುನನ ಬಗ್ಗೆ ನೀನು ಕೇಳೇ ಇರಬೇಕು. ಜಗತ್ತಿನಲ್ಲೇ ಅತಿ ಶ್ರೇಷ್ಠ ಬಿಲ್ಲುಗಾರ ಯಾರಿಗ್ ಗೊತ್ತಿರಲ್ಲ. ಇವರು ಗುರಿ ತಪ್ಪಿದ್ದೇ ಇಲ್ಲ, ಹಾಗೆ ಪರಾಕ್ರಮ ಅಪಾರವಾದದ್ದು. ಹಾಗೆ ತುಂಬಾ ಒಳ್ಳೆ ಸಮಯದಲ್ಲಿ ಬಂದಿದ್ಯಾ ಅರ್ಜುನ. ನನ್ನ ತಂಗಿ ಸುಭದ್ರನ ಮದುವೆ ಆಗ್ತಾ ಇದೆ. ಇಷ್ಟರಲ್ಲೇ ಅದು ನನ್ನ ಶಿಷ್ಯ ದುರ್ಯೋಧನನ ಜೊತೆ. ದುರ್ಯೋಧನ? ಹೌದು, ಬಹಳ ದೊಡ್ಡ ವ್ಯಕ್ತಿ ಮತ್ತೆ ತುಂಬಾ ವಿನಯವಂತರು ಇವರು. ಅವ್ರಿಗಿಂತ ಒಳ್ಳೆ ಮಲ್ಲಯುದ್ಧ ಮಾಡೋರನ್ನ ನಾನು ನೋಡೇ ಇಲ್ಲ. ಬಹುಶಃ ನೀವು ಇದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಇಲ್ಲಿವರೆಗೂ ನಮ್ಮ ಅಣ್ಣ ಭೀಮ ಯುದ್ಧ ಮಾಡೋದನ್ನ ನೋಡ್ಲಿಲ್ಲ ಅನ್ಸುತ್ತೆ. ಅಲ್ಲದೆ ಕೇವಲ ಭೀಮ ಮಾತ್ರ ಯಾಕೆ, ನಾವು ಎಲ್ಲಾ ಪಾಂಡವರು ದೊಡ್ಡ ಪರಾಕ್ರಮಿಗಳು ಮತ್ತು ಪ್ರಬುದ್ಧರು. ಏನಾದ್ರೂ ಇದೇ ಮಾತಾದ್ರೆ ಬಾ ಈಗ್ಲೇ ಅಖಾಡಕ್ಕೆ. ನಿನ್ನ ಮಾತನ್ನ ಯುದ್ಧ ಮಾಡಿ ತೋರ್ಸು, ಹಾಗೆ ಗೊತ್ತಾಗ್ಲಿ ಪಾಂಡವರು ಎಂತ ಯೋಧರು ಅಂತ. ನೀನು ಯಾವಾಗ್ಲೂ ಯುದ್ಧ ಮಾಡೋ ಅವಕಾಶ ಹುಡುಕ್ತಾ ಇರ್ತೀಯಲ್ವಾ ದುರ್ಯೋಧನ. ಆದ್ರೆ ನಾನು ನಿನ್ ಜೊತೆ ಯುದ್ಧ ಮಾಡಿ ನನ್ನ ಶಕ್ತಿ ಸಾಮರ್ಥ್ಯನ ಹಾಳು ಮಾಡ್ಕೊಳ್ಳಲ್ಲ ದುರ್ಯೋಧನ. ಯಾಕೆ ಹೆದರ್ಕೊಂಡ್ಬಿಟ್ಟಿಯಾ? ಇಲ್ಲ, ಮಾಧವನ ಜೊತೆ ಸೇರಿ ಬುದ್ಧಿವಂತ ಆಗಿದ್ದೀನಿ. ಕೆಲಸ ಮಾಡಬೇಕಾದ ಸರಿಯಾದ ಸಮಯ ಸ್ಥಳ ತಿಳ್ಕೊಂಡಿದ್ದೀನಿ. ನೀನ್ ಉದ್ದೇಶ ಸ್ಪಷ್ಟವಾಗಿದೆ. ನೀನ್ ನನ್ನ ಜೊತೆ ಹೋರಾಡಿ ಸುಭದ್ರನ್ನ ಗೆಲ್ಲೋದಕ್ಕೆ ನೋಡ್ತಾ ಇದ್ಯಾ. ಆದ್ರೆ ನಾನು ವ್ಯರ್ಥವಾಗಿ ನನ್ನ ಶಕ್ತಿ ಪ್ರದರ್ಶನ ಯಾಕೆ ಮಾಡ್ಲಿ? ಸುಭದ್ರ ಖಂಡಿತ ನಿನ್ನ ಪ್ರೀತಿಸ್ತಾ ಇರಬಹುದು, ಅದಕ್ಕೆ ಅವಳು ಈ ಮದುವೆಗೆ ತಯಾರಾಗಿರೋದು. ನೀನ್ ಸುಮ್ಮನೆ ಅವಳನ್ನ ಮೆಚ್ಚಿಸೋದಕ್ಕೆ ನೋಡ್ತಾ ಇದೀಯಾ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ನಂಬಿಕೆನೂ ಇರುತ್ತೆ. ಅನುಮಾನ ಇಲ್ಲ. ಅನುಮಾನ ಇದ್ದಿದ್ರೆ ಅವಳು ಯಾಕೆ ನಿನ್ ಜೊತೆ ಮದುವೆ ಆಗ್ತಾ ಇದ್ಲು? ಅನುಮಾನ ಸ್ವಲ್ಪನೂ ಇಲ್ಲ. ಅಂದ್ರೆ ನಿಶ್ಚಿಂತೆಯಾಗಿರು. ಎಲ್ಲಿ ಅನುಮಾನ ಇರಲ್ವೋ ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪ್ರಮಾಣದ ಅವಶ್ಯಕತೆ ಇರಲ್ಲ. ಬಲರಾಮಣ್ಣ, ಮಾಧವನ್ನ ಭೇಟಿ ಮಾಡಿಸ್ತೀರಾ? ಖಂಡಿತ, ಬಾ. ನಿನಗೇನನ್ಸುತ್ತೆ ಪುಂಡರೀಕ? ಯಾವ ಜಾಗದಲ್ಲಿ ಅರ್ಜುನ ಇದಾನೋ ನೀನ್ ಅವನ ಎದುರಿಗೆ ನಿಲ್ಲೋದಕ್ಕಾದ್ರೂ ಆಗತ್ತಾ? ನೀನಾಗ್ಲಿ ಅಥವಾ ದುರ್ಯೋಧನ ಆಗ್ಲಿ ಅರ್ಜುನನ ಎದುರಿಗೆ ಶೂನ್ಯನೇ. ನೀನು ಈ ಭಗವಂತನ ಹೋಲಿಕೆನ ಒಬ್ಬ ಕೀಳು ಮನುಷ್ಯನ ಜೊತೆ ಮಾಡ್ತಿದ್ಯಾ? ನಾನು ಬಯಸಿದ್ರೆ ನಿನ್ನ ಇಲ್ಲೇ ಭಸ್ಮ ಮಾಡ್ಬಿಡ್ಬಹುದು, ಆದ್ರೆ ಹಾಗೆ ಮಾಡೋದಿಲ್ಲ. ಭಗವಂತ ಅಲ್ವಾ, ಒಂದೇ ಕ್ಷಣದಲ್ಲಿ ನಿನ್ನ ಅರ್ಜುನನ ಸ್ಥಾನ ಏನು ಅಂತ ತೋರಿಸ್ಬಿಡ್ತೀನಿ. ಸರಿ, ಹಾಗಾದ್ರೆ ಪ್ರಯತ್ನ ಮಾಡು. ನೀನ್ ನಿಜವಾಗ್ಲೂ ಭಗವಂತನೇ ಅನ್ನೋದಾದ್ರೆ ಆಗ ಅರ್ಜುನ ಬಹುಶಃ ಹೆದರ್ಕೋಬಹುದೇನೋ. ಇಲ್ಲಿ ಕೇಳೋ ವೇಷಧಾರಿ, ಅವನು ಭಯ ಪಟ್ಕೊಳ್ಳೋದಷ್ಟೇ ಅಲ್ಲ, ನನ್ನ ಎಲ್ಲಾ ಮಾತುಗಳನ್ನೂ ಕೇಳ್ತಾನೆ. ನೀನು ಬೆಣ್ಣೆ ತಿಂತ ಇರು ಅಷ್ಟೇ.
ಏನಾಯ್ತು ಸುಭದ್ರ? ಅರ್ಜುನನ ಭೇಟಿ ಮಾಡ್ದಾಗ್ಲಿಂದ ನೀನು ಇಷ್ಟೊಂದು ಅಧೀರ ಮತ್ತೆ ಚಿಂತೆಲಿ ಯಾಕಿದ್ಯಾ? ನನ್ಗೆ ದುರ್ಯೋಧನನ್ ಎಷ್ಟೋ ವಿಷಯಗಳು ತುಂಬಾ ಇಷ್ಟ ಆಗತ್ತೆ. ಅವರು ಬಲರಾಮಣ್ಣಂಗೆ ಪರಮಪ್ರಿಯ ಶಿಷ್ಯ ಕೂಡ ಹೌದು. ಅವರ ಮಲ್ಲಯುದ್ಧದ ರೀತಿ, ಕೌಶಲ್ಯ ಎಲ್ಲ ಚೆನ್ನಾಗಿದೆ. ಆದ್ರೆ ಇವತ್ತು ಅರ್ಜುನ ಬಂದು ಬರೀ ಪ್ರೀತಿ ಮಾತಾಡ್ಲಿಲ್ಲ, ಬದಲಾಗಿ ಅವರು ಪ್ರೀತಿ ಮತ್ತೆ ಪ್ರಭಾವದ ಮಧ್ಯೆ ವ್ಯತ್ಯಾಸ ತೋರಿಸ್ಕೊಟ್ಟಿದ್ದಾರೆ. ರಾಧಾ, ಈಗ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ನಾನು ದುರ್ಯೋಧನನ್ ಬಗ್ಗೆ ಏನ್ ಅಂದ್ಕೋತಾ ಇದ್ದೀನೋ, ಇದನ್ನ ನಾನು ಅವನ್ ಪ್ರಭಾವದಿಂದ ಮಾಡ್ತಾ ಇದ್ದೀನೋ ಅಥವಾ ಪ್ರೀತಿ ಹುಟ್ಟಿದ್ಯೋ ಏನು? ನಂಗೆ ನಿಜವಾಗ್ಲೂ ದುರ್ಯೋಧನನ್ ಮೇಲೆ ಪ್ರೀತಿನಾ? ನೋಡು ಸುಭದ್ರ, ಎಲ್ಲೇ ಪ್ರೀತಿ ಇರುತ್ತೋ ಅಲ್ಲಿ ಅನುಮಾನ ಇರೋದಿಲ್ಲ. ಅದಕ್ಕೆ ಮದ್ವೆಯಂತ ಮಹತ್ವಪೂರ್ಣ ನಿರ್ಣಯನ ಯೋಚನೆ ಮಾಡಿ ತಗೋ. ಯಾರ ಬಗ್ಗೆನೂ ಆದರ ಇರೋದು ಅಥವಾ ಯಾರಿಂದನೂ ಪ್ರಭಾವಿತರಾಗೋದು, ಯಾರಿಂದನೂ ಆಕರ್ಷಿತರಾಗೋದು ಸಹಜ. ಆದ್ರೆ ಈ ಆಧಾರದ ಮೇಲೆ ವಿವಾಹದಂತಹ ಪವಿತ್ರ ಸಂಬಂಧನ ಸ್ಥಾಪಿಸೋದು ಸರಿಯಲ್ಲ. ಯಾಕಂದ್ರೆ ಮದುವೆ ಅಂತಹ ಬಂಧಕ್ಕೆ ಪ್ರೀತಿ ಇರೋದು ಅತ್ಯವಶ್ಯಕ. ಮತ್ತೆ ಪ್ರೀತಿ ಇಲ್ಲದೆ ಯಾವ ಸಂಬಂಧನೂ ಉಳಿಯೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಆತ್ಮವಿಶ್ಲೇಷಣೆ ಮಾಡಿ ಸರಿಯಾದ ನಿರ್ಣಯ ತಗೋ. ಆದ್ರೆ ಹೇಗೆ? ನೋಡು, ಬರೀ ನಿನ್ ಮನ್ಸಿನ ಮಾತನ್ ಕೇಳು. ಒಂದ್ ವೇಳೆ ನಿನ್ ಹೃದಯದಲ್ಲಿ ದುರ್ಯೋಧನನ ರೂಪ ಕಾಣಿಸಿದ್ರೆ ಆಗ ಮಾತ್ರ ಅದು ಪ್ರೇಮ. ಅದೇ ನಿಮ್ ಮನ್ಸಿನಲ್ಲಿ ಕೃಷ್ಣನ್ ರೂಪ ಇರೋ ಹಾಗೇನಾ? ಖಂಡಿತ. ಯಾಕಂದ್ರೆ ಹೃದಯ ಕೇವಲ ಸತ್ಯನೇ ನೋಡುತ್ತೆ. ಅದರ ಆಧಾರ ಮತ್ತು ವಿಚಾರ ಎಲ್ಲ ಸತ್ಯದ ಮೇಲೆ ನಿಂತಿರುತ್ತೆ. ಮೇಲಿರೋ ಕಣ್ಣುಗಳು ಬರೀ ಶರೀರದ ರೂಪ, ಹಣ ಇತ್ಯಾದಿ ವಸ್ತುಗಳನ್ನೇ ನೋಡುತ್ತೆ. ಆದ್ರೆ ಹೃದಯ ಅದು ಬರೀ ಪ್ರೀತಿನೇ ನೋಡುತ್ತಲ್ವಾ? ಯಾವ ವ್ಯಕ್ತಿ ನಿಜವಾದ ಪ್ರೇಮಿನೋ ಅವನ್ ಮೊದ್ಲು ತನ್ನನ್ನ ಗೌರವಿಸ್ತಾನೆ, ಅದಾದ್ಮೇಲೆ ಬೇರೆಯವರನ್ನ ಗೌರವಿಸ್ತಾನೆ. ಯಾರಿಗೆ ಬೇರೆಯವರನ್ನ ಗೌರವಿಸೋಕ್ ಬರುತ್ತೋ ಅವನೇ ನಿಜವಾದ ಪ್ರೀತಿ ತೋರ್ಸೋಕ್ ಸಾಧ್ಯ. ಮತ್ತೆ ಆ ಪ್ರೀತಿಗೋಸ್ಕರ ಅವ್ನ್ ಏನ್ ಬೇಕಾದ್ರೂ ಮಾಡಬಹುದು. ನನ್ ಮಾತಿನ ಮೇಲೆ ವಿಶ್ವಾಸ ಇಡು ಸುಭದ್ರ. ಇದೇ ಪ್ರೀತಿಯ ಸಾರ. ಆಯ್ತು ರಾಧಾ, ನಾನು ಇನ್ನು ಕೇವಲ ನನ್ನ ಮನಸ್ಸಿನ ಮಾತನ್ನೇ ಕೇಳ್ತೀನಿ. ಒಂದ್ ವೇಳೆ ಇದೇ ಪ್ರೀತಿ ಅನ್ನೋದಾದ್ರೆ ನಾನು ಪ್ರೇಮದ ಅನುಭವ ಮಾಡ್ಕೋತೀನಿ ರಾಧಾ. ಇದ್ಯಾರಿದು? ಓ, ಇವನೇ ತಾನೇ ಆ ಕೀಳು ಮನುಷ್ಯ ಅರ್ಜುನ. ಈಗ ನೋಡ್ತಾ ಇರೋ ಇವನು ಬುದ್ಧಿನ ಹೇಗ್ ಕೆಡಿಸ್ತೀನಿ ಅಂತ. ಅರೆ ಅರ್ಜುನ, ಬಾ ಬಾ ಅರ್ಜುನ, ಸ್ವಾಗತ ನಿನಗೆ. ಏನಾಯ್ತು ಅರ್ಜುನ? ಮಾಧವ ನನ್ನ ನೋಡಿದ್ರು ಸಿಂಹಾಸನದಲ್ಲೇ ಕೂತಿದ್ದಾರೆ. ನನ್ನ ನೋಡಿದ ಮೇಲೆ ಮಾಧವ ನನ್ನ ಹತ್ರ ಬರ್ತಾರೆ, ನನ್ನ ಅಪ್ಕೋತಾರೆ ಅನ್ಕೊಂಡಿದ್ದೆ. ಹಾಗೂ ಮಾಧವ ನನ್ನ ಪ್ರೀತಿಯಿಂದ ಪಾರ್ಥ ಅಂತ ಕರೀತಿದ್ರು. ಆದ್ರೆ ಇವತ್ತು ಮೊದಲನೇ ಸರ್ತಿ ಅವರು ಅರ್ಜುನ ಅಂತ ಕರೀತಿದ್ದಾರೆ. ಬಹುಶಃ ನನ್ನಿಂದ ಏನಾದ್ರೂ ತಪ್ಪಾಗಿರಬಹುದು. ಅರ್ಜುನ, ನಿನ್ನ ನೋಡಿ ನನಗೆ ತುಂಬಾನೇ ಸಂತೋಷ ಆಯ್ತು. ಇಲ್ಲಿಗೆ ಬಂದಿದ್ದಕ್ಕೆ ಏನಾದ್ರೂ ವಿಶೇಷ ಕಾರಣನಾ? ಮಾಧವ, ನೀವೇ ಹೇಳಿದ್ರಿ ನಮ್ಮ ಮುಂದಿನ ಭೇಟಿ ದ್ವಾರಕಾದಲ್ಲಾಗುತ್ತೆ ಅಂತ. ಅದಕ್ಕೆ ನಾನು ಬಾಯಿಂದ ಬಂದಿರಬಹುದು. ಎಷ್ಟೋ ಜನರನ್ನ ನಾನು ದ್ವಾರಕಾಗ್ ಬರೋಕ್ ಹೇಳ್ತೀನಿ ಅಂದ್ರೆ ಕೇಳ್ಬೇಡ ಬಿಡು ಅದನ್ನ. ಮಾಧವ, ನೀವು ನನ್ನ ಇಲ್ಲಿಗೆ ಯಾಕೆ ಬರೋಕ್ ಹೇಳಿದ್ದು ಇದನ್ನಾದ್ರೂ ಹೇಳಿ. ನಿನಗ್ ಕಲ್ಸೋದಕ್ಕೆ ಅರ್ಜುನ, ಮತ್ತಿನ್ಯಾಕ್ ಬರೋಕ್ ಹೇಳ್ತೀನಿ? ನೀನು ಈ ಭವ್ಯವಾದ ದಿವ್ಯವಾದ ದ್ವಾರಕಾ ನಗರನ ನೋಡ್ಬೇಕು ಅಂತ ನಾನು ಬಯಸಿದ್ದೆ. ಎಷ್ಟು ಸುಂದರವಾಗಿದೆ ಈ ದ್ವಾರಕಾ. ಇದರ ನಿರ್ಮಾಣನ ನಾನು ಸ್ವಂತ ನನ್ನ ಈ ಕೈಗಳಿಂದಾನೇ ಮಾಡಿದ್ದು. ನೀವು ಸಹೋದರರಿಗೆ ಅನ್ಸಿರ್ಬಹುದಲ್ಲ, ನಾವು ಪಾಂಡವರು ಇಂದ್ರಪ್ರಸ್ಥದ ರಚನೆನ ಹೀಗ್ ಮಾಡಿದ್ದೀವಿ, ಹಾಗ್ ಮಾಡಿದ್ದೀವಿ, ಇಂದ್ರಪ್ರಸ್ಥ ಅದು ಇದು ಹಾಗೆಲ್ಲ ಏನಿಲ್ಲ. ದ್ವಾರಕಾದಂತಹ ನಗರ ಬೇರೆ ಯಾವುದೂ ಇಲ್ಲ. ಇಲ್ಲಿನ ದಿವ್ಯತೆ ನೋಡು, ಭವ್ಯತೆ ನೋಡು. ಹಾಗೆ ಸ್ವಲ್ಪ ನನ್ನಿಂದೇನಾದ್ರೂ ಕಲಿ. ಕೇವಲ ಈ ದ್ವಾರಕಾ ಮಾತ್ರ ಅಲ್ಲ ಅರ್ಜುನ, ಸುತ್ತಮುತ್ತ ಇರೋ ಎಲ್ಲಾ ರಾಜ್ಯಗಳು ನನ್ನ ಆಜ್ಞೆನೇ ಪಾಲನೆ ಮಾಡೋದು. ಇನ್ನೊಂದು ಶುಭ ಸಮಾಚಾರ ಹೇಳ್ತೀನಿ. ಈಗ ನಮಗೆ ಮತ್ತೆ ದುರ್ಯೋಧನ ಶಕುನಿ ಮಧ್ಯೆ ಒಪ್ಪಂದ ಆಗೋಗಿದೆ. ಈಗ ನಾವು ಮಿತ್ರರು.
ಈಗ ನಿಮ್ದೇನೇ ಇದ್ರು ಇವ್ರ ಜೊತೆ ಯುದ್ಧ ಜಗಳ ಅದೇನೇ ಇದ್ರೂ ಕೂಡ ಇಲ್ಲಿಗೆ ಅಂತ್ಯ ಮಾಡ್ಕೊಂಡ್ಬಿಡಿ. ಈಗ ಅವಶ್ಯಕತೆ ಇರೋದು ಸುಖ, ಶಾಂತಿ ಮತ್ತೆ ಸಮೃದ್ಧಿದು. ದುರ್ಯೋಧನನ್ನ ನಿಮ್ಮ ರಾಜನಾಗಿ ಸ್ವೀಕಾರ ಮಾಡ್ಕೋ ಅರ್ಜುನ. ಈ ಪುಂಡರೀಕ ಜಾಸ್ತಿನೇ ಮಾತಾಡ್ತಿದ್ದಾನೆ. ಅರ್ಥವಿಲ್ಲದ ಮಾತು ಅರ್ಜುನನ್ ಜೊತೆ. ಇವನ್ಗೆ ನಮ್ಮ ಗುರಿ ಬಗ್ಗೆ ಗಮನ ಇರಬೇಕು. ಆದ್ರೆ ಇದ್ ನೀವೆಂತ ಮಾತಾಡ್ತಿದ್ದೀರಾ ಮಾಧವ? ಎಂಥ ಮಾತಾಡ್ತಿದ್ದೀನ? ಅದ್ ಹೇಗ್ ಮಾತಾಡ್ತೀನೋ ಹಾಗೆ ಮಾತಾಡ್ತಿದ್ದೀನಿ. ನಾನು ಯಾವಾಗ್ಲೂ ಸತ್ಯದ ಜೊತೆನೇ ಇರ್ತೀನಿ. ಈಗ ನೋಡು, ಇದು ಸತ್ಯ ಅರ್ಜುನ. ಇದೇನಿದು ಇಂದ್ರಪ್ರಸ್ಥ. ಈಗ ಈ ಇಂದ್ರಪ್ರಸ್ಥ ಹಸ್ತಿನಾಪುರದ ಅಧೀನದಲ್ಲಿದೆ. ಹಸ್ತಿನಾಪುರದ ಮುಂದೆ ಇದೇನೂ ಅಲ್ಲ. ಆದ್ರೂ ಒಂದು ಮುಖ್ಯವಾದ ವಿಷಯನ ನೆನ್ಪಿಟ್ಕೋ ಅರ್ಜುನ. ನೀನು ಮತ್ತೆ ನಿನ್ನ ನಗರ ಎರಡೂ ಹಸ್ತಿನಾಪುರದ ಅಧೀನದಲ್ಲಿದೆ. ಅದಕ್ಕೆ ನಿನ್ ಸೋದರರಿಗೆ ಹೋಗಿ ತಿಳಿಸ್ಬಿಡು, ಇಂದ್ರಪ್ರಸ್ಥದ ಆಧಾರ ಇಟ್ಕೊಂಡು ತಾವೇ ರಾಜ ಅನ್ಕೋಬಾರ್ದು ಅಂತ. ಯಾಕೆಂದ್ರೆ ಈಗ ದುರ್ಯೋಧನನೇ ಸರ್ವರಿಗೂ ರಾಜ. ಹಾಗೆ ಈ ಸತ್ಯನ ಎಲ್ರೂ ಎಷ್ಟು ಬೇಗ ಒಪ್ಕೊಳ್ಳೋಕಾಗತ್ತೋ ಅಷ್ಟೇ ಒಳ್ಳೇದಾಗತ್ತೆ. ನನಗೆ ನಂಬಿಕೆನೇ ಬರ್ತಾ ಇಲ್ಲ ನೀವು ಹೀಗೆ ಹೇಳ್ತಿರೋದು. ಕ್ಷಮಿಸ್ಬಿಡಿ, ಆದ್ರೆ ನಾನು ನಿಮ್ಮನ್ನ ಒಪ್ಪೋದಕ್ಕಾಗೋದಿಲ್ಲ. ಅರ್ಜುನ, ನೀನೀಗ ಹೇಳ್ತಾ ಇರೋದು ಏನು ಅಂದ್ರೆ ದ್ವಾರಕಾಧೀಶ ಶ್ರೀಕೃಷ್ಣನ ಮಾತನ್ನ ನೀನು ಒಪ್ಕೊಳ್ಳೋದಿಲ್ಲ ಅಂತನ? ನೀನ್ ನನಗೆ ವಿರುದ್ಧವಾಗಿದೆಯಾ? ಹೌದು, ನಾನ್ ನಿಮ್ಮ ಈ ಮಾತನ್ನ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವೇ ಕಲಿಸಿದ್ದೀರಾ ಸರಿಯಾದ ಕೆಲಸ ಮಾಡೋದಕ್ಕೆ ವ್ಯಕ್ತಿ ಅಚಲವಾಗಿರ್ಬೇಕು ಅಂತ. ಹೌದಾ? ನೀನ್ ನನಗೆ ಅವಮಾನ ಮಾಡೋದನ್ನಂತೂ ನಾನು ನಿನಗೆ ಕಲ್ಸಿರ್ಲಿಲ್ಲ. ಇದನ್ನೆಲ್ಲಿಂದ ಕಲ್ತೆ ಅರ್ಜುನ? ಅರ್ಜುನ, ನೀನ್ ಯಾಕೆ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ? ನೀನ್ ಏನ್ ಬೇಕಾದ್ರೂ ಅನ್ಕೋ, ಈ ಪ್ರಪಂಚ, ಈ ಸಮಾಜ ಇದು ಯಾವತ್ತಿಗೂ ಒಪ್ಪೋದಿಲ್ಲ ಪಾಂಡವರು ಇಂದ್ರಪ್ರಸ್ಥಕ್ಕೆ ರಾಜರು ಅಂತ. ಕೃಷ್ಣ ಏನ್ ಹೇಳ್ತಾನೋ ಅದನ್ನ ಇಡೀ ವಿಶ್ವ ಪಾಲಿಸ್ಬೇಕಾಗತ್ತೆ. ಏನಾದ್ರೂ ಹಾಗಾದ್ರೆ ವಿಶ್ವದ ದೃಷ್ಟಿಕೋನನೇ ನಾನು ಬದಲಾಯಿಸ್ತೀನಿ. ನಾನು ಪಾಂಡುಪುತ್ರ ಅರ್ಜುನ ಘೋಷಣೆ ಮಾಡ್ತಿದ್ದೀನಿ, ಇಂದ್ರಪ್ರಸ್ಥದ ಮೇಲೆ ಅಧಿಪತ್ಯ ಸ್ಥಾಪನೆ ಮಾಡೋದಕ್ಕೆ ನಾವು ಪಾಂಡವರು ರಾಜಸೂಯ ಯಾಗ ಮಾಡ್ತೀವಿ. ಹಾಗೆ ಈ ಯಾಗದ ಸದ್ದು ಸಮಸ್ತ ಭಾರತ ದೇಶಕ್ಕೆ ಕೇಳಿಸುತ್ತೆ. ಮಗಧ, ದ್ವಾರಕ, ಛೇದಿ ಪ್ರತಿ ರಾಜ್ಯದಲ್ಲೂ ಇಂದ್ರಪ್ರಸ್ಥದ ಝೇಂಕಾರ ಕೇಳಿಸುತ್ತೆ. ಹಾಗೆ ಹಸ್ತಿನಾಪುರದಲ್ಲಿ ಕೂಡ. ಅರ್ಜುನ, ನೀನು ನನ್ ಜಾಗಕ್ಕೆ ಬಂದು ನನ್ ಜೊತೆ ಈ ರೀತಿಯಾಗಿ ನಡ್ಕೊಳ್ಳುವಂತಹ ದುಸ್ಸಾಹಸ ಹೇಗ್ ಮಾಡ್ತೀಯ? ನಿನಗ್ ಗೊತ್ತಾ ಇದರ ಪರಿಣಾಮ ಏನಾಗತ್ತೆ ಅಂತ? ಅರ್ಜುನ, ಹೇಳಿ. ಕ್ಷಮಿಸಿ ನನ್ನನ್ನ. ನೀವು ತುಂಬಾ ಕೋಪದಲ್ಲಿದ್ದೀರಾ. ಆದ್ರೆ ನಾನು ನಿಮ್ ಜೊತೆ ಮಾತಾಡಕ್ಕೆ ಅಂತ ಬಂದಿದ್ದೆ. ಏನೂ ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ. ಸುಭದ್ರಾ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಈ ಕಾರಣದಿಂದ ನೀನು ನನ್ನ ಕೋಪಕ್ಕೆ ತುತ್ತಾಗಬೇಕಾಗಿಲ್ಲ. ಕೋಪ ಯಾರ ಮೇಲೆ ಇರುತ್ತೋ ಅವ್ರ ಮೇಲೆ ತೋರಿಸಿದ್ರೆ ಸರಿ. ಏನಾದರೂ ಮನುಷ್ಯ ಯಾರ ಕೋಪನ ಯಾರ ಮೇಲೆ ತೋರಿಸಿದ್ರೆ ಅವನು ಹೇಡಿ ಆಗ್ತಾನೆ. ಹೇಳು, ನೀನೇನೋ ಹೇಳ್ತಾ ಇದ್ದೆ? ನಿಮ್ ಮಾತುಗಳನ್ನೆಲ್ಲ ಕೇಳಿ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೇಳ್ದೇನೆ ಸಿಕ್ಬಿಟ್ಟಿದೆ. ಸರಿ, ಒಳ್ಳೇದೆ. ನನಗೆ ಅಪ್ಪಣೆ ಕೊಡಿ.
ನನಗನ್ನಿಸ್ತದೆ ಅರ್ಜುನನಿಂದನೂ ಪ್ರಭಾವಿತಳಾಗ್ತಿದ್ಯಾ ನೀನು. ಅರ್ಜುನನ್ ವ್ಯಕ್ತಿತ್ವ ಎಷ್ಟು ದಿಟ್ಟ ಹಾಗೂ ಅದ್ಭುತವಾದದ್ದು, ಎಷ್ಟು ಪರಾಕ್ರಮಿ ಮತ್ತೆ ಜ್ಞಾನಿ ಅವರು. ನಿರ್ಭೀತಿ, ಶೌರ್ಯ. ನನಗನ್ನಿಸ್ತಿದೆ ಅರ್ಜುನನು ನಂಗಿಷ್ಟ ಆಗ್ತಿದ್ದಾರೆ. ಆದ್ರೆ ನೀನು ಆರಿಸ್ಬೇಕಾಗಿರೋದು ಒಬ್ರನ್ನೇ ಅಲ್ವಾ? ಪ್ರೀತಿನ ಅರ್ಥ ಮಾಡ್ಕೋಬೇಕು. ನೀನ್ ಈಗ್ಲೇ ಸಿಕ್ಕಾಕೊಂಡ್ಯಾ? ನನ್ ಪ್ರಕಾರ ನೀನು ಅರ್ಜುನ ಮತ್ತೆ ದುರ್ಯೋಧನ ಇಬ್ರಿಗೂ ಸರಿಯಾದ ಸಮಯ ಕೊಡ್ಬೇಕು. ನೋಡೋಣ ಇವರಿಬ್ರಲ್ಲಿ ಯಾರ ಬಗ್ಗೆ ನಿನ್ನ ಪ್ರೀತಿ ಜಾಗೃತಗೊಳ್ಳುತ್ತೆ ಅಂತ. ನನಗ್ ಗೊತ್ತಿತ್ತು ನೀನ್ ನನ್ ಜೊತೆ ಮಾತಾಡೋಕೆ ಖಂಡಿತ ಬರ್ತೀಯ ಅಂತ. ಶ್ರೀರಾಧೆ, ನನ್ನನ್ನ ಮಾಧವನ ಹತ್ರ ಕರ್ಕೊಂಡು ಹೋಗಿ. ಆದ್ರೆ ಈಗ ತಾನೇ ನೀನ್ ಅವ್ರನ್ನ ಭೇಟಿ ಮಾಡ್ಕೊಂಡ್ ಬಂದೆ. ಇಲ್ಲ, ಅಲ್ಲಿ ಸಭೆಯಲ್ಲಿದ್ದವನು ನನ್ನ ಮಾಧವ ಅಲ್ಲ, ಅವನು ಯಾರೋ ವೇಷಧಾರಿ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಆ ವೇಷಧಾರಿ ಯಾರು ಅಂತ ನಿಮಗೂ ಗೊತ್ತಿದೆ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಮಾಧವನ ಸತ್ಯ ಯಾರಿಗೆ ಗೊತ್ತಾಗುತ್ತೋ ಇಲ್ವೋ, ನಿಮಗಂತೂ ಖಂಡಿತ ಗೊತ್ತಾಗುತ್ತೆ. ನಿಜವಾಗ್ಲು ನಿನ್ನ ಬಗ್ಗೆ ಏನೆಲ್ಲ ಕೇಳಿದಿನೋ ಅದೆಲ್ಲವೂ ಸತ್ಯ. ನೀನು ಕೃಷ್ಣನ ನಿಜವಾದ ಭಕ್ತ. ಹಾಗೆ ಒಬ್ಬ ಭಕ್ತ ಮತ್ತೆ ಪ್ರೇಮಿ ಮಾತ್ರ ನಿಜವಾದ ಕೃಷ್ಣನನ್ನ ಗುರುತಿಸೋಕ್ ಸಾಧ್ಯ. ಯಾಕಂದ್ರೆ ನಾನ್ ಕೃಷ್ಣನ ಪ್ರೇಮದ ಭಾವನೆಯಿಂದ ನೋಡ್ತೀನಿ, ಆದ್ರೆ ನೀನು ಭಕ್ತಿಯ ಆರಾಧನೆಯಿಂದ. ಯಾಕಂದ್ರೆ ಮಾಧವ ಅಂದ್ರೇನೆ ಮಹಾನ್. ಮಾಧವನ್ಗೆ ಎಲ್ಲ ಗೊತ್ತಿತ್ತು. ಯಾರೋ ವೇಷಧಾರಿ ಅವರ ಸ್ಥಾನಕ್ಕೆ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರನ್ನ ನೋಡೋಕೆ ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ಗೊತ್ತಿತ್ತು. ಅದಕ್ಕೆ ಮಾಧವ ಅವನಿಗೆ ತಮ್ಮ ಸ್ಥಾನ ತಗೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಅವನನ್ನು ನೋಡಿ ನಾನು ಕೋಪ ಮಾಡಿಕೊಂಡು ರಾಜಸೂಯ ಯಜ್ಞದ ಘೋಷಣೆ ಮಾಡಲಿ ಅಂತ. ಮಾಧವನ್ಗೆ ಗೊತ್ತಿತ್ತು ಭಾರತ ದೇಶದಲ್ಲಿ ಪಾಂಡವರ ವರ್ಚಸ್ಸು ಇದೇ ರೀತಿ ಇನ್ನೂ ಬೆಳೆಯುತ್ತೆ ಅಂತ. ಖಂಡಿತ ಕೃಷ್ಣ ಯಾವಾಗ್ಲೂ ದೂರಾಲೋಚನೆನೇ ಮಾಡ್ತಾನೆ. ಶ್ರೀರಾಧೆ, ನನ್ನನ್ನು ಅವ್ರ ಹತ್ರ ಕರ್ಕೊಂಡೋಗಿ. ನೀನು ಶೀಘ್ರವಾಗಿ ಅವರನ್ನ ಸರಿಯಾದ ಸಮಯ ಬಂದಾಗ ಖಂಡಿತ ಭೇಟಿ ಆಗ್ತೀಯ. ಸಮಯ ಬಂದಾಗ್ಲಾ? ನಾನು ಇಷ್ಟು ದೊಡ್ಡ ರಾಜಸೂಯ ಯಜ್ಞದ ಘೋಷಣೆ ಮಾಡಿದ್ದೀನಿ. ನನಗಿಲ್ಲಿ ಬೇರೆ ಏನಾದ್ರೂ ಕೆಲಸ ಬಾಕಿ ಇದೆಯಾ? ಖಂಡಿತ. ಇಲ್ಲಾಂದ್ರೆ ಕೃಷ್ಣ ಇಲ್ಲಿ ನಿನ್ ಮುಂದೆ ನಿಂತಿರ್ತಿದ್ದ ಅಲ್ಲ. ಅವನಿಗೆ ಬೇಕಿರೋದು ನೀನೆಲ್ಲಿರುವುದು. ಕೃಷ್ಣನ ವಿಷಯದಲ್ಲಿ ಅಸಾಧ್ಯ ಕೂಡ ಸಾಧ್ಯವಾಗತ್ತೆ. ಏನೇ ಇರ್ಲಿ, ನಾನು ಆದಷ್ಟು ಬೇಗ ಮಾಧವನನ್ನ ನೋಡ್ಬೇಕು. ನೀವ್ ಯಾವತ್ತಾದ್ರೂ ಒಬ್ಬ ತೋಟ ನೋಡ್ಕೋತಾ ಇರೋ ಮಾಲಿನ ನೋಡಿದೀರಾ? ಕೆಲವೊಂದ್ಸಲ ಒಂದು ಮರದ ಮೇಲೆ ಗೆದ್ದಲು ಹಿಡಿದ್ಬಿಡುತ್ತೆ. ಆಗ ಮಾಲಿ ಒಂದು ಮರಕ್ಕೆ ಮಾತ್ರ ಅಲ್ಲ, ಇಡೀ ತೋಟದ ಮೇಲೇನೆ ಕಾಳಜಿ ವಹಿಸ್ತಾನೆ. ಈಗ ನೀವು ಹೇಳಬಹುದು ಇದೆಂಥ ಮೂರ್ಖತನ ಅಂತ. ಗೆದ್ದಲು ಹಿಡಿದಿರೋದು ಒಂದು ಮರಕ್ಕೆ, ಆದ್ರೆ ಪೂರ್ತಿ ತೋಟಕ್ಕೆ ಯಾಕೆ ಕಾಳಜಿ ವಹಿಸ್ಬೇಕು? ಕಷ್ಟಪಡೋದನ್ನ ತಪ್ಪಿಸಬಹುದಾಗಿತ್ತಲ್ಲ. ಆದ್ರೆ ಮಾಲಿಗೆ ತುಂಬಾ ಚೆನ್ನಾಗೇ ಗೊತ್ತು, ಗೆದ್ದಲು ಒಂದು ಮರಕ್ಕೆ ಹಿಡಿದಿದ್ರೆ ಆಗ ಪೂರ್ತಿ ತೋಟನೇ ನಾಶ ಆಗಿ ಹೋಗುತ್ತೆ ಅಂತ. ಈಗ ಮಾಲಿಯ ಈ ಯೋಚನೆ, ಈ ಪಾಠ ಬೇರೆ ಕಡೆನೂ ಉಪಯೋಗಕ್ಕೆ ಬರುತ್ತೆ. ಈ ಪ್ರಪಂಚದಲ್ಲಿ ನಾವು ಕೇವಲ ನಮ್ಮ ಪರಿವಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ಅವ್ರ ಬಗ್ಗೆ ಗಮನ ಇಟ್ಕೋತೀವಿ, ಅವ್ರು ಚೆನ್ನಾಗಿರ್ಲಿ ಸುಖವಾಗಿರ್ಲಿ ಅಂತ ಪ್ರಯತ್ನ ಪಡ್ತೀವಿ. ಹಾಗೆ ಅದೇ ಸಮಯದಲ್ಲಿ ಈ ಸಮಾಜದ ಕೆಲವು ವಿರೋಧಿ ಹುಳುಗಳು ಈ ಸಮಾಜವನ್ನೇ ತಿಂದು ಹಾಕ್ಬಿಡುತ್ತೆ, ಇದನ್ನ ನಾಶ ಮಾಡ್ಬಿಡುತ್ತವೆ. ಆದ್ರೆ ನಮ್ಮ ಗಮನ ನಮ್ಮ ಪರಿವಾರದ ಮೇಲಿರುತ್ತೆ. ಆದ್ರೆ ಯಾವಾಗ ದೇಶದ ವಿಷಯ ಬರುತ್ತೋ, ದೇಶಕ್ಕೋಸ್ಕರ ನಾವು ತೀರ್ಮಾನವನ್ನ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ತ್ಯಾಗನೂ ಮಾಡಬೇಕಾಗತ್ತೆ. ಹಾಗೆ ನೆನಪಿರ್ಲಿ, ಏನೇ ಸಮಸ್ಯೆ ಇದ್ರೂ ಅದರ ನಿವಾರಣೆ ಪೂರ್ತಿಯಾಗಿ ಮಾಡಬೇಕಾದ್ದು ಅನಿವಾರ್ಯ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ತನ್ನ ಪರಿವಾರದ ಬಗ್ಗೆ ಗಮನ ಕೊಡ್ತಾನೋ, ಸಮಾಜದ ಬಗ್ಗೆನೂ ಗಮನ ಕೊಡ್ತಾನೋ, ಅವನು ಸರಿಯಾದ ರೀತಿಯಲ್ಲಿ ಈ ದೇಶದ ಬಗ್ಗೆನೂ ಗಮನ ಕೊಡ್ತಾನೆ. ಆಗಲೇ ಈ ದೇಶ ಸಮೃದ್ಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ನೀವು ಸರಿಯಾದ ಪ್ರಯತ್ನ ಮಾಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.